ಏ ಇವಳೆ ಏ ಇವಳೆ ಇಲ್ಲ ಒಂದೆರಡು ಚೇರ್ ತಾಂಬರೆ, ಗೌಡ್ರು ಬಂದವ್ರೆ ಕೂಕಮಕ್ಕೆ. ಆಗಾಳ ಗೌಡ್ರು ಬಂದವ್ರಿ. ಗೌಡ್ರೆ ಬರೀ ಒಳಕ್ ಬರೀ ಕೂಕ ಬರ್ರಿ. ನೀವು ಬಂದಿದ್ದು ಬಡವ್ರ ಮನೆಗೆ ಭಾಗ್ಯ ಬಂದಂಗ ಆತು ನೋಡ್ರಿ. ನಮ್ಮಂತರ ಮನೆಗೆ ನೀವೆಲ್ಲ ಬರ್ತೀರಾ? ಇವತ್ತೇನೋ ನಾವು ಯಾವ ಮಗಳ ಗೆದ್ದಿದ್ದೀವೋ ಏನೋ, ನೀವು ನಮ್ಮಂತಕ್ ಬಂದಿದ್ದೀರಾ. ಬರೀ ಗೌಡ್ರೆ ಒಳಿಕೆ. ಈರಜ್ಜಿ ಇದ್ಯಾಕಿಂತ ದೊಡ್ಡ ದೊಡ್ಡ ಮಾತಾಡ್ಚ? ನಾನು ನಿಮ್ಮಂತ ಮನ್ಸ್ನೇ ತಾನೆ, ಹಿಂಗೆಲ್ಲ ಮಾತಾಡಬೇಡ, ಸುಮ್ಕಿರು. ಅಯ್ಯೋ ಬಿಡ್ರಿ ಗೌಡ್ರೆ, ನಮ್ಮ ಮನೆ ಬರ್ಸನಕ್ಕಿಲ್ಲ. ಬರ್ರಿ ಒಳಕ್ ಬರ್ರಿ, ಒಳಗೆ ಕುತ್ಕೊಂಡು ಮಾತಾಡೋಣ. ಬೇಡ ಒಳಗೆ ಒಂಥರ ಅಬೆ ಸೆಕೆ ಅಂದ್ರು ಸೆಕೆ. ಈ ಬಿಸಿಲಿಗೂ ಅದಕ್ಕೂ ಒಳಗೆ ಕುಕ್ಕಮಕ್ಕಾಗಲ್ಲ. ಶೇರಪ್ಪಾರ ಇಲ್ಲಾಂದ್ರೆ ಸ್ಯಾಪೆ ಗೀಪೆ ಇದ್ರೆ ಇಲ್ಲೇ ಹಾಸ್ಬಿಡು, ಇಲ್ಲೇ ಕುಕ್ಕಂತೀವಿ. ಗೌಡ್ರೆ ಕಾಫಿ ಕಾಸ ಕೇಳೋಣ, ಟೀ ಕಾಸ ಕೇಳೋಣ, ಇಲ್ಲಾಂದ್ರೆ ಹಾಲು ಕಾಸ ಕೇಳೋಣ ಗೌಡ್ರೆ. ಏ ಪೂಜಾರಪ್ಪ, ಯಾತು ಬೇಡ, ಸುಮ್ಕಿರೋ. ಹಾಲೂ ಬೇಡ, ಕಾಫಿನೂ ಬೇಡ, ಟೀನೂ ಬೇಡ, ಏನೂ ಬೇಡ, ಸುಮ್ಕಿರೋ. ಅದ್ಯಾತು ನಿನ್ನ ಮಗಳು ವಿಚಾರ ಮಾತಾಡಬೇಕು ಅಂತ ಕರೆಸಿದ್ಯಾ? ಅದನ್ನು ಮುಗಿಸಿರ ಅಪ್ಪನ ಕಳಿಸು, ನಾವು ಹೋಗ್ಬೇಕು. ಎಲ್ಲಿ ನಿನ್ನ ಮಗಳು ಇದ್ದಾಳ ಒಳಗೆ? ಓಯ್ ಉಳ್ಳಿಗೆಡ್ಡೆ ಹೆಚ್ಚಿ ಬೋಂಡ ಮಾಡ್ತೀನಿ, ಆಟೋ ತಿಂತಕನ. ಗೌಡ್ರು ನೀವೆಲ್ಲ ಮಾತಾಡ್ತೀರಿ, ವೈಟ್ ಕಿಲ್ಟರು ಗೌಡ್ರು ಹೆಂಗ? ನಾನು ಉಳ್ಳಿಗೆಡ್ಡೆ ಹೆಚ್ಚಿ ರಪ್ಪನ ಬೋಂಡ ಹಾಕ್ತೀನಿ. ಏ ಈರಜ್ಜೆ, ಯಾವ ಬೋಂಡನೂ ಬೇಡ, ಏನೂ ಬೇಡ, ಸುಮ್ಕಿರು. ನೀವು ಒಳ್ಳೆ ನಮ್ಮನ್ನ ನೆಂಟ್ರು ನೋಡ್ದಂಗೆ ನೋಡ್ತಿರಲ್ಲ ನೀವು. ಏನೋ ಬೇರೆ ದೇಶದಿಂದ ಬಂದೇವ್ರೆ, ಯಾರ ಬೇರೆ ಊರಿಂದ ಬಂದೇವ್ರೆ ಅಂಬದ್ರಂಗೆ. ಸುಮ್ಮ ಇರಜ್ಜೆ, ನೀನು ಬೋಂಡ ಮಾಡ್ತೀನಿ, ಚಿತ್ರಾನ್ನ ಮಾಡ್ತೀನಿ, ಉಪ್ಪಿಟ್ಟು ಮಾಡ್ತೀನಿ ಅಂತಾನ. ನೀನು ಏನೋ ಸಮಸ್ಯೆ ಐತೆ, ಅದನ್ನು ಬಗೆಹರಿಸ್ಕೊಂಬದ್ಬಿಟ್ಟು ನೀವು ಬೋಂಡ ಮಾಡ್ಕೊಂಡ್ರೆ ಹಾಕೈತೆ. ಕರೀಲಿ ನಿಮ್ಮ ಮಗ, ಕರೀಲಿ. ಹಂಗಲ್ಲ ಗೌಡ್ರೆ, ನಮ್ಮ ಪಾಲಿಗೆ ನೀವೇ ದೊಡ್ಡ ಮನ್ಸರು. ಯಾಕಂದ್ರೆ 4-5 ಹಳ್ಳಿ ಜನಗಳು ನಿಮಗೆ ಬೆಲೆ ತೂಕ ಕೊಡ್ತಾರೆ, ಗೌರವ ಕೊಡ್ತಾರೆ. ಅಂಥವ್ರು ನಮ್ಮಂತಕ್ಕೆ ಬಂದು ನೀವು ಕೂಕೊಂಡಿದ್ದೀರಾ ಅಂದರೆ ಏನೋ ಇದನ್ನು ಸತ್ಕಾರ ಮಾಡಲಿಲ್ಲ ಅಂದರೆ ಹಂಗೆ ಗೌಡ್ರೆ. ಅದಕ್ಕೆ ನಮ್ಮ ಗಂದೇವಳೆ ಕುಕ್ಕಳ್ರಿ, ಬೋಂಡ ಮಾಡ್ತಾರೆ. ಪೂಜಾರಪ್ಪ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಹಾಸ್ಪಿಟಾಲಿಟಿ. ವಿ ಡೋಂಟ್ ಹ್ಯಾವ್ ಟೈಮ್ ಟು ಸ್ಪೆಂಡ್ ಮಚ್ ಟೈಮ್ ಹಿಯರ್. ವಿ ಹ್ಯಾವ್ ಟು ಗೋ ಸೂನ್. ದಟ್ಸ್ ವೈ ಐ ಆಮ್ ಟೆಲ್ಲಿಂಗ್, ಕಾಫಿನೂ ಬೇಡ, ಟೀನೂ ಬೇಡ, ಒಂದು ಲೋಟ ಮಜ್ಜಿಗೆ ಇದ್ರೆ ತಂದ್ಕೊಂಡು ಕೊಟ್ರೆ ನಮಗೆ ಸಮಾಧಾನ ಆಗ್ತೈತೆ. ಅಷ್ಟು ಬಿಟ್ಟರೆ ವಿ ಡೋಂಟ್ ಹ್ಯಾವ್ ದಟ್ ಮಚ್ ಟೈಮ್ ಟು ಸ್ಪೆಂಡ್ ಹಿಯರ್. ಓಕೆ, ಕಾಲ್ ಯುವರ್ ಮಗಳು. ವಿ ವಿಲ್ ಸ್ಪೀಕ್ ವಿತ್ ಯುವರ್ ಡಾಟರ್ ಓನ್ಲಿ. ಓಕೆ, ಕರೀ ನಿಮ್ಮ ಮಗಳನ್ನ. ಗೌಡ್ರೆ, ಇವನು ಶೀನಾ ಪ್ಯಾತ ಹೇಳ್ತಾ ಇದ್ದಾನೆ, ನಮ್ಮ ತಾಯಿನಾಗೂ ಏನೂ ಅರ್ಥ ಆಗ್ತಿಲ್ಲ ನನಗೆ. ನಿಮ್ಗೇನ ಗೊತ್ತಾದ್ರೆ ಹೇಳ್ರಿ ಗೌಡ್ರೆ. ಏಯ್ ಸೀನಾ, ತಿರ್ಗಾಲೆ ಶುರು ಹಚ್ಕೊಂಡಲ್ಲ ನೀನು ಇಂಗ್ಲೀಷ್ ಮಾತಾಡೋಕ್ಕೆ. ನೆಟ್ಟಿಗೆ ಮಾತಾಡಲ್ಲ ಈ ಕನ್ನಡನ. ಅಯ್ಯ ನೀನ್ನ ಅವ್ರಿಗೆ ಯಾತತ್ತು ಇಂಗ್ಲೀಷ್ನಾಗ ಹೇಳಿರ, ಅವ್ರಿಗೇನೆಲ್ಲ ಅರ್ಥ ಆಕೈತೆ, ಕನ್ನಡದಾಗ ಮಾತಾಡೋ. ಪೂಜಾರಪ್ಪರೇ, ಏನಿಲ್ಲ ಕಣ್ರಿ, ನಮಗೆ ಜಾಸ್ತಿ ಓದ್ತಿರೋಕ್ಕಾಗಲ್ಲ, ಇಲ್ಲಿ ಕೆಲ್ಸಗಳು ಇದ್ದಾವೆ. ಅದಕ್ಕೆ ಬೋಂಡನೂ ಬೇಡ, ಕಾಫಿ ಟೀ ಏನೂ ಬೇಡ. ನಿನ್ನ ಮಗಳು ಕರ್ಸು, ಅಮ್ಮಂತ ಮಾತಾಡ್ಕೊಂಡು ಹೊರಟು ಬಿಡ್ತೀವಿ ನಾವು. ಅಮ್ಮನ ಸಮಸ್ಯೆ ಏನು, ಯಾಕೆ ಮನೆ ಬಿಟ್ಟು ಬಂದೇವಳು, ಹಿಂಗೆಲ್ಲ ಮಾತಾಡ್ತೀವಿ. ಕರ್ಸಲ್ಲ ಇಲ್ಲ ನಿನ್ನ ಮಗಳನ್ನ. 5 ಒಳಗೆ ನಿನ್ನ ಮಗಳು. ಹ್ಞೂ ಸೀನಪ್ಪ, ನನ್ನ ಮಗಳು 5 ಒಳಗೆ ಕರೆಸ್ತೀನಿ ತಡಿ. ಗೌಡ್ರೆ ಒಂದೇ ನಿಮಿಷ ಕೂಗ್ತೀನಿ. ಇವಳೆ ಅಮ್ಮಣ್ಣ ಐತಲೆ ಒಳಗೆ, ಕರಿ. ಅಮ್ಮಣೇ, ಚೈತ್ರ, ಅಮ್ಮಣೇ, ಬೈಲೆ ಗೌಡ್ರು ಸೀನಪ್ಪ ಎಲ್ಲ ಬಂದವಳೆ, ಬೈಲೇನೋ ಮಾತಾಡ್ಬೇಕಂತೆ. ಬಾರಮ್ಮಣೇ. ಅಮ್ಮ, ನನಗೆ ಯಾರ ಜೊತೆನೂ ಮಾತಾಡಕ್ಕೆ ಇಷ್ಟ ಇಲ್ಲ. ಅವ್ರ್ಯಾರೋ ಬಂದು ಏನೋ ಕೇಳ್ತಾರೆ, ನನಗೆ ಮಾತಾಡಕ್ಕಾಗಲ್ಲ. ಹೋಗಕ್ಕೆ ಹೇಳಿ ಸುಮ್ಮನೆ, ನಾನು ಯಾರ ಜೊತೆನೂ ಮಾತಾಡಲ್ಲ. ಅಮ್ಮಣೆ, ಬಂದಿರೋದು ಯಾರಮ್ಮಣೆ? ನಮ್ಮೂರು ಗೌಡ್ರು ಸೀನಪ್ಪ. ನೇರಪ್ಪ ಹೋಗಿ ಮಾತಾಡಿವಂತೆ, ಬಾ ಹೊರ್ತಾಗಿ. ಏನ್ ಸಮಸ್ಯೆ ಆಗಿರೋದು ನಿನ್ ಕಣಮ್ಮ, ನಮಗಲ್ಲ. ಸಮಸ್ಯೆ ಬಗೆಹರಿಸ್ಕೋಬೇಕು ಬೇಡ? ಬಾಯಿಲೆ ಬಾ, ಮಾತಾಡೋಣ ಬಾಯಿಲೆ. ಹೌದು, ನನ್ಗೆ ಸಮಸ್ಯೆ ಆಗಿರೋದು, ನಿಮ್ಗೆ ಯಾರಿಗೂ ಆಗಿಲ್ಲ ತಾನೆ? ಸುಮ್ಮನಿದ್ ಬಿಡಿ ನೀವು. ಆಯ್ತು, ಈಗ ನಾನು ನಿಮ್ಮ ಮನೆಗಿರೋದು ನಿಮ್ಗೆ ಕಷ್ಟ ಆಗ್ತಾ ಇದೆಯಾ? ಬಿಡ್ರಿ, ಹತ್ರ ಹಾಳಾಗಿ ಹೋಗ್ತೀನಿ ನಾನು. ಯಾರೋ ಬರ್ತಾರೆ, ಏನೋ ಕೇಳ್ತಾರೆ, ನಾವು ಎಲ್ಲ ಉತ್ತರ ಕೊಡಕ್ಕಾಗುತ್ತಾ? ಅಮ್ಮ, ನಾನು ಮಾತಾಡಲ್ಲಮ್ಮ ಅವ್ರ ಜೊತೆಗೆ ಬಂದು. ಆ ಗೌಡ್ರನ ಆಗ್ಲಿ ಯಾರನ್ನ ಆಗ್ಲಿ, ನಾನು ಅವ್ರ ಜೊತೆ ಯಾಕೆ ಮಾತಾಡ್ಬೇಕು? ನಾನು ಮಾತಾಡಲ್ಲ. ನನ್ನ ಸಮಸ್ಯೆ ನಾನು ಬಗೆಹರಿಸ್ಕೋತೀನಿ, ನೀವು ತಲೆ ಕೆಡಿಸ್ಕೋಬೇಡಿ. ಅವ್ರನ್ನ ಕಳಿಸಿ ಮನೆಯಿಂದ. ಭಯ ಭಕ್ತೈತೆ ನಮ್ಮನೆ ಒಂದು ಒಟ್ಟು. ದೊಡ್ಡವರು ಸಿಕ್ಕವರು ಅಂತ ಬೆಲೆ ತೂಕ ಕೊಡ್ಬೇಕು. ಗೌಡ್ರು ಮನೆಗೆ ಬಾಗಿಲಿಗೆ ನಮ್ಮ ಸಮಸ್ಯೆ ಬಗೆಹರಿಸ್ಬೇಕು ಅಂತ ಹುಡುಕೆ ಬಂದವ್ರೆ. ಒಳಿ ಕುಕ್ಕಂಡು ಮಾತಾಡ್ತಿಲ್ಲ, ಎಷ್ಟಿರ್ಬೇಕು ನಿನ್ಗೆ ದೌಲತ್ತು? ಬಾರಮಣಿ ವರಿಕೆ
ಬರ್ಲಿಲ್ಲ ಅಂದ್ರೆ ನೋಡು ಏನ್ ನನ್ ಮಕ ಮತ್ತಿ ನೋಡಲ್ಲ. ಆ ಏನು ಅವತಾರಗಳನ್ನ ಆಡ್ತೀರಿ ಹೆಣ್ಮಕ್ಳು ನೀವು? ಏನೋ ಸಮಸ್ಯೆ ಆಗೈತೆ ಅದನ್ನ ಬಗೆಹರಿಸ್ಬೇಕು ಅಂತ ಗೌಡ್ರು ಮನೆ ಬಾಗಿಲಿಗೆ ಹುಡಿತೆ ಬಂದ್ಬಿಟ್ರೆ ಒಳಿ ಕುಕ್ಕಂಡು ಆ ಹೊಡಿತಾಳೆ ಇವ ಅಮ್ಮಣ್ಣಿ. ಬಾರಬಡಿ ವಾರಿಕೆ. ಗೌಡ್ರೆ, ನಮ್ಮ ಅಮ್ಮಣ್ಣಿ ಮಾತಿನಿಂದನ ಬೇಜಾರು ಮಾಡ್ಕೋಬೇಡ್ರಿ, ನಿಮ್ಮ ಕೈ ಮುಗಿತೀನಿ. ಅವಳಂದ್ರೆ ಒಟ್ಟು ಮುಂಗೋಪಿ, ಯಾವಾಗಲೂ ಸಿಟ್ಟು ಮಾಡ್ಕೊಂತಾಳೆ ಅವಳು, ಹಂಗೆ ಯಾವಾಗ್ಲೂ. ನಿಮ್ಮ ಕೈ ಮುಗಿತೀನಿ ಸೀನಣ್ಣಯ್ಯ. ಗೌಡ್ರೆ ಬೇಜಾರು ಮಾಡ್ಕೋಬೇಡ್ರಿ. ಅಯ್ಯೋ ಈರಜ್ಜಿ ಸುಮ್ಕಿರು, ನಾನು ಯಾಕೆ ಬೇಜಾರು ಮಾಡ್ಕೊಂಬನು, ಸುಮ್ಕಿರು. ಹುಡುಗಾಟಗಳು ಬಿಸಿ ರಕ್ತ ಮಾತಾಡ್ತವೆ. ನಾವು ದೊಡ್ಡರಾದರೂ ಅದು ಅರ್ಥ ಮಾಡ್ಕೊಂಡು ಹೋಗ್ಬೇಕಲ್ವೇನಜ್ಜಿ? ಸುಮ್ಕಿರು. ನಾವು ಸಮಾಧಾನದಿಂದನೇ ಬುದ್ಧಿ ಹೇಳ್ಬೇಕು. ಇವಾಗ ಸಿಟ್ಟು ಮಾಡ್ಕೊಂಬ ಅಂತ ಒತ್ತಲ್ಲ ಇದು. ಏ ಪೂಜಾರಪ್ಪ, ಸಿಟ್ಟು ಮಾಡ್ಕೊಬೇಡ, ಸುಮ್ಮನಿರೋ, ನಾನೆಲ್ಲ ಹೇಳ್ತೀನಿ, ಸುಮ್ಕಿರೋ. ಏನಪ್ಪ, ಯಾಕೋ ನನ್ನ ಕರ್ದಲ್ಲ? ಏನ್ ಹೇಳು? ನಾನು ಬರಲ್ಲ ಅಂದ್ರೆ ನೀನು ಬಿಡ್ಲಿಲ್ಲ, ಕರ್ದಲ್ಲ, ಏನ್ ಹೇಳು? ಅಲ್ಲ ಕಣಮಣಿ, ನೀನು ಗಂಡನ ಮನೆ ಬಿಟ್ಟು ತವ್ರ ಮನೆ ಬಂದು ಸೇರ್ಕೊಂಡಿದ್ದ. ನಾನು ಏನೋ ಬಗೆಹರಿಸಿದನ್ನೆಲ್ಲ ಗಂಡ ಹೆಂಡ್ತಿ ಒಂದು ಮಾಡೋಣ ಅಂತ ನಾನು ಒದ್ದಾಡ್ತಾ ಇದ್ರೆ ನೀನು ಒಳಿ ಕೂಕಂಡೆ ಮಾತಾಡ್ಸಲ್ಲ ಮಣಿ. ಇದೇನೆ ದೊಡ್ಡವ್ರಿಗೆ ಕೂಡ ಗೌರವ ನೀನು? ಇಲ್ಲೇ ಬಂದಿತ್ತಾನೆ ನಿನ್ ಗಂಡನ ಮನೆಗೂ ಬರೋದು. ಇಲ್ಲಿ ಹೆಂಗ್ ನಡೆ ನುಡಿ ಇರ್ತೈತೋ ನಿನ್ ಗಂಡನ ಮನೆಗೂ ಹಂಗೆ ಇರ್ತೈತಿ. ಒಂದ್ರ ಒಟ್ಟು ಯಾರನ್ನ ಬಂದಾಗ ಕುಂಡ್ರಿಸಿ ಮಾತಾಡ್ಸೋದ್ ಕಲಿಬೇಕು ಹೆಣ್ಮಕ್ಳು. ಅದನ್ನ ಬಿಟ್ಟು ಅವರೆಲ್ಲ ಒಂತ ಕುಕ್ಕಮೋದು, ನೀನೆಲ್ಲ ಒಂತ ಕೊಂಡು ಮಾತಾಡೋದು ತರವಲ್ಲ. ಅಪ್ಪ, ನೀನು ನನಗೆ ಬುದ್ಧಿವಾದ ಹೇಳಕ್ ಬರಬೇಡ, ಜಾಸ್ತಿನ ಏನು ಹೇಳಕ್ ಬರಬೇಡ. ನನಗೆಲ್ಲ ಗೊತ್ತೈತಿ, ನಾನು ಏನ್ ಮಾಡ್ಬೇಕು ಎತ್ ಮಾಡ್ಬೇಕು ಅಂತಾನೆ. ನನ್ನ ಜೀವದ ಬಗ್ಗೆ ನನಗೂ ಜವಾಬ್ದಾರಿ ಐತೆ, ನನ್ನ ಲೈಫ್ ಬಗ್ಗೆ ನಾನು ನೋಡ್ಕೊತೀನಿ. ನೀವು ಅದನ್ನ ಬಗ್ಗೆ ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡಿ. ಚೈತ್ರಮ್ಮ, ಯಾಕೆ ಚೈತ್ರಮ್ಮ ಹಿಂಗ್ ಮಾತಾಡ್ತೀಯ ನೀನು? ಎತ್ತರ ಹೊಟ್ಟೆ ಎಷ್ಟು ಉರಿಸ್ತೀಯ ನೀನು? ಯಾಕೆ ಹಿಂಗ್ ಮಾತಾಡ್ತೀಯ? ಅಲ್ಲ ಕಡೆ, ನಿನ್ ಬಾಳ್ ನೀನ್ ನೋಡ್ಕೊಂತೀನಿ, ನನ್ನ ಲೈಫ್ ನಾನು ನೋಡ್ಕೊಂತೀನಿ ಅಂತ ಅಂದ್ರೆ ನಾವಿಟ್ಟೆಲ್ಲ ಓಡ್ವರಿ ತರೋದಂಗಾರೆ ಬೇರೆ ಮಕ್ಕಳು ಚಂದಕ್ಕಿರ್ಲಿ ಅಂತ ನೀನೆ? ಎಂತ ಚಂದಕ್ಕಿರ ಮಾತಾಡ್ತಮ್ಮ ನೀನು. ನೀನು ನಿನ್ ಗಂಡ 100 ಕಾಲ ಬದುಕ್ಬೇಕು ಅಂತ ಆಶೀರ್ವಾದ ಮಾಡ್ಬೇಕು ತಾನೇ ನಾವು. ಹಂಗಾರೆ ನೀನು ನಿನ್ ಗಂಡ ಬೇರೆ ಆಗ್ಬೇಕು ಅಂತ ಏನನ್ನ ಮಾಡಿದ್ದೇವೆ? ಏನಮ್ಮ ಒಳ್ಳೆ ಚೆನ್ನಾಗಿ ಮಾತಾಡ್ತ ಕಡೆ ಅಮ್ಮಣ್ಣಿ. ಎತ್ತರ ಹೊಟ್ಟೆ ಎಷ್ಟು ಉರಿಸ್ತಿರ್ ಗೊತ್ತು ಈಗಿನ ಮಕ್ಕಳು. ಹೋಗ್ರತ್ತ. ಏ ಈರಜ್ಜಿ, ಏ ಪೂಜಾರಪ್ಪ, ಬರ್ರಿ ಈ ಕಡೆಗೆ ಬರ್ರಿ. ಇಲ್ಲಿ ಅಳಬೇಡ, ಬಾರಿ ಈರಜ್ಜಿ, ಅಳಬೇಡ ಬಾ. ನಿನ್ನ ಮಗಳು ಬುದ್ಧಿವಂತಲೇ ಇದ್ದಾಳ, ಬಾ ಇಲ್ಲಿ ಮಾತಾಡೋಣ, ಬಾ ಇಲ್ಲಿ. ಏನ್ ಬುದ್ಧಿವಂತರು ಬಿಡ್ಗೌಡ್ರೆ ಅಂತ. ಮದ್ವೆ ಆಗಿರೋ ಮನೆಗಿರೋದ್ ಬಿಟ್ಟು ಬಂತವ್ರ ಮನೆಗೆ ಇದ್ದಾರಲ್ಲ, ನನಗೇನ್ ನನ್ನ ಮಗಳು ಬಾರ ಅಂತ ಹೇಳ್ತಿಲ್ಲ. ಯಾರು ಎಲ್ಲಿರ್ಬೇಕು ಅಲ್ಲಿದ್ರೆ ಚಂದ ಗೌಡ್ರೆ. ಊರರು ತಿಕ್ಕ ಬಡ್ಕೊಂಡು ಐಕಿ ಬಿಡ್ತಾರೆ. ಇವಳಿಗವೆಲ್ಲ ಅರ್ಥ ಆಗಲ್ಲ, ಎಲ್ಲ ಮೊಬೈಲ್ ಕಾಲ್ದಾರಿ ಇವರು. ಫೋನ್ ಹಿಡ್ಕೊಂಡು ಉಜ್ಕೊಂಡು ಕೂತ್ಕೊಂಡ್ಬಿಟ್ರೆ ಪ್ರಪಂಚದ ಗೀಲೆ ಇರಲ್ಲ ಇವ್ರಿಗೆ. ನಮ್ಮ ಕಷ್ಟಗಳು ಏನು ಗೊತ್ತಾಕೈತೆ ಅವ್ರಿಗೆ? ಆತು ಬಿಡಜ್ಜಿ. ಏನಮ್ಮ ಚೈತ್ರ, ಬಾರಮ್ಮ ಇಲ್ಲಿ ಬಾರಮ್ಮ. ನಮ್ಮ ಮೇಲೆ ಬೇಜಾರಾದ್ರೂ ಪರವಾಗಿಲ್ಲ, ಬಾ. ನಾವು ಪೂಜಾರಪ್ಪಗೂ ನಿಮ್ಮ ಅಮ್ಮಯ್ಯ ಈರಜ್ಜಿಗೂ ಬೇಕಾದರೇನ. ನಾವೆಲ್ಲ ಒಂದೇ ಊರವರು ಅಂದಮೇಲೆ ನಮ್ಮ ಸಮಸ್ಯೆ ನಿಮ್ಮ ಸಮಸ್ಯೆ, ನಿಮ್ಮ ಸಮಸ್ಯೆ ನಮ್ಮ ಸಮಸ್ಯೆ ಅಲ್ವೇನಮ್ಮ? ಬಾರಮ್ಮ ಇಲ್ಲಿ ಚೈತ್ರ, ಬಾ ಇಲ್ಲಿ ಮಾತಾಡ್, ಬಾ ಇಲ್ಲಿ. ಹೋಗಮಣಿ ಹೋಗು, ಆ ಗೌಡ್ರು ಕರೀತಾ ಇದಾರೆ ತಾನೆ, ಹೋಗಿ ಮಾತಾಡೋಗಿ ಹೋಗಿ. ದೊಡ್ಡ ಮನ್ಸರು ಕಣಮ್ಮ ಅವರು, ದೊಡ್ಡತನ ಅವ್ರ ತೆಗಿರೋದು. ಸಣ್ಣ ಮನಸ್ಸು ನೀನ್ ತೋರ್ಸಕ್ ಹೋಗ್ಬೇಡ, ಅವ್ರ ಮುಂದೆ ಸಿಟ್ಟು ಗಿಟ್ಟು ಮಾಡ್ಕೊಂಬಕ್ ಹೋಗ್ಬೇಡ. ಹೋಗಮ್ಮ, ಹೋಗಿ ಮಾತಾಡೋಗಿ ಹೋಗಿ. ಅಂಕಲ್ ಹೇಳಿ ಅಂಕಲ್, ನೀವೇನ್ ಹೇಳ್ಬೇಕು ಅನ್ಕೊಂಡಿದ್ರೆ ಹೇಳಿ. ಅಮ್ಮಣ್ಣಿ ಚೈತ್ರ, ನೀನು ಓದ್ದೋಳು ಬರ್ದೋಳು, ತಿಳ್ಕೊಂಡಿಜ್ಜ, ಪ್ರಪಂಚ ನೋಡ್ಕೊಂಡಿಜ್ಜ, ಸಿಟಿಗಳ್ನು ನೋಡಿಜ್ಜ, ಪಟ್ಟಣಗಳ್ನು ನೋಡಿಜ್ಜ, ಎಲ್ಲ ಕಡೆ ಓಡಾಡಿಜ್ಜ. ನಿನಗೆ ಫ್ರೆಂಡ್ಸು ಗಿಂಡ್ಸು ಜೋರಾಗಿದ್ದಾರೆ, ಹೊಸ ಪ್ರಪಂಚ ಗೊತ್ತು ನಿಮಗೆ. ನಾವು ಇಲ್ಲೇ ಊರಾಗಿರೋರು, ನಮ್ಗೆ ಅಷ್ಟಾಗಿ ನಿಮ್ಮಷ್ಟು ನನಗೆ ಗೊತ್ತಿಲ್ಲ. ಆದರೆ ಏನು ಅನುಭವದ ಮಾತು ಹೇಳ್ಬೋದು ಬಿಟ್ಟರೆ ನಿಮ್ಮನ್ನ ಅವಮಾನ ಮಾಡಬೇಕು, ಪ್ರಶ್ನೆ ಮಾಡಬೇಕು ಅಂತ ಬಂದಿಲ್ಲ ಕಣಮ್ಮ ಚೈತ್ರ. ನಾನು ಹೇಳೋದಕ್ಕಿನ್ನೂ ನೀನು ಹೇಳಿದ್ರೆ ಚೆನ್ನಾಗಿರ್ತೈತಿ. ಈಗ ಹೇಳಮ್ಮ, ಏನಾಯ್ತು? ಯಾಕೆ ಪರದಾಡ್ಕೊಂಡ್ರಿ? ಯಾಕೆ ಗಂಡನ ಬಿಟ್ಟು ಬಂದಿದ್ಯಾ? ಹೇಳಮ್ಮ ಚೈತ್ರ. ಗೌಡ ಅಂಕಲ್ ಹೇಳ್ತೀನಿ ಕೇಳಿ ಗೌಡ ಅಂಕಲ್. ಪ್ರೀತಿ ಮಾಡ್ಬೇಕಾದ್ರೆ, ಲವ್ ಮಾಡ್ಬೇಕಾದ್ರೆ ನೀನೇ ಚಿನ್ನ, ನೀನೇ ಮುದ್ದು, ನೀನೇ ಬಂಗಾರ ಅಂತ ಹೇಳ್ಬಿಟ್ಟು ಪ್ರೀತಿ ಮಾಡ್ತಾರೆ, ಲವ್ ಮಾಡ್ತಾರೆ, ನಮ್ಮನ್ನ ಬುಟ್ಟಿಗೆ ಹಾಕೊಂಡ್ಬಿಡ್ತಾರೆ. ನಾವು ಪ್ರೀತಿ ಮದುವೆ ಆದ್ಮೇಲೆ ನಮ್ಮನ್ನ ಕೇರ್ಲೆಸ್ ಮಾಡ್ಬಿಡ್ತಾರೆ ಅಂಕಲ್, ಕೇರ್ಲೆಸ್ ಮಾಡ್ಬಿಡ್ತಾರೆ. ಏನ್ ಹೇಳಿದ್ರು ತನ್ಕೊಂಡ್ ಕೊಡಲ್ಲ. ಇಷ್ಟೇ ಅಂಕಲ್ ಆಗಿದ್ದು. ಮೊನ್ನೆ ಮೊಬೈಲ್ ಕೇಳಿದೆ ನಾನು. ಮೊಬೈಲ್ಗೆ ಇಲ್ಲ ಕಣೆ, ನನ್ನ ಹತ್ರ ದುಡ್ಡಿಲ್ಲ. ನಾನು ಏನ್ ದುಡಿತಾ ಇದ್ದೀನ, ಏನೋ ಕೆಲ್ಸಕ್ಕೆ ಹೋಗ್ತಾ ಇದ್ದೀನ, ಏನಿಲ್ಲ ತಾನೆ. ನೀನು ನನ್ನ ಅರ್ಥ ಮಾಡ್ಕೋಬೇಕಲ್ವಾ? ನನ್ನ ಹತ್ರ ದುಡ್ಡಿಲ್ಲ, ನನ್ನ ಕೈ ತರಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವರು ಜೋರ ಕೂಗಾಡ್ಬಿಟ್ಟು ಸಿಟ್ ಮಾಡ್ಕೊಂಡ್ಬಿಟ್ರು ಅಂಕಲ್.
ಹಾ, ಹಾಗಾದ್ರೆ ಪ್ರೀತಿ ಮಾಡ್ಬೇಕಾದ್ರೆ ಇದ್ದಿದ್ದು ಪ್ರೀತಿ ಮದುವೆ ಮೇಲೆ ಹಾಕಿರಲ್ಲ. ಇದೇ ಅಂಕಲ್, ಇದೆಲ್ಲ ಹೇಳ್ಬಿಟ್ಟು ಇದೇ ವಿಚಾರ ಅಲ್ಲ, ಹಿಂದೆ ಅಷ್ಟೇ ಒಂದು ಇಯರಿಂಗ್ ಕೇಳಿದ್ದೆ, ನೋಸ್ ರಿಂಗ್ ಕೇಳಿದ್ದೆ, ಮೊಬೈಲ್ ಕವರ್ ಕೇಳಿದ್ದೆ. ಏನ್ ಕೇಳಿದ್ರು ಬರೀ ಇಲ್ಲ 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 ಇಲ್ಲ, ಏನ್ ಕೇಳಿದ್ರು ಇಲ್ಲ ಅಂಕಲ್. ಹಾಗಾದ್ರೆ ಏನಕ್ಕೆ ಮದುವೆ ಆಗ್ಬೇಕಾಗಿತ್ತು ನನ್ನವಳು? ಹಾ, ಈ ಏನು ಕೊಡ್ಸಕ್ ಆಗೋದ್ಮೇಲೆ ನನ್ನ ಏನಕ್ಕೆ ಮದುವೆ ಆಗ್ಬೇಕಾಗಿತ್ತು? ಇದು ನನ್ನ ಪ್ರಶ್ನೆ. ಇಷ್ಟೇ ಅಲ್ಲ ಅಂಕಲ್, ನಾನು ಎಲ್ಲಾದ್ರೂ ಸಿರಾಕ್ ಹೋಗ್ಬೇಕಾದ್ರೆ, ಚೇಳೂರ್ಗೆ ಹೋಗ್ಬೇಕಾದ್ರೆ, ಇಲ್ಲ ನಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗ್ಬೇಕಾದ್ರೆ ಒಂದು ಸ್ಕೂಟಿ ಕೊಡ್ಸೋ ಅಂತ ಕೇಳಿದ್ದೆ ಅವನ್ನ. ಅವನು ಸ್ಕೂಟಿ ಏನಕ್ಕೆ ನಿನಗೆ, ನನ್ನ ಹತ್ರ ಗಾಡಿ ಇಲ್ವಾ, ನಾನು ಅದರಲ್ಲೇ ಹೋಗಿ ಬರೋಣ ಅಂತ ಹೇಳ್ದ. ಹಂಗಾದ್ರೆ ಅವನ ಹತ್ರ ಗಾಡಿ ಇರ್ಬೇಕಾದ್ರೆ ನನ್ನ ಹತ್ರ ಸ್ಕೂಟಿ ಇರಬಾರ್ದಾ? ಅವನು ಏನ್ ಇಟ್ಕೊಂಡಿದಾರ ಅದು ನಾನು ಇಟ್ಕೋಬೇಕು, ಅದಕ್ಕೆ ಅದನ್ನೂ ಕೊಡ್ಸಕ್ಕಾಗಲ್ಲ ಅಂತಂದ್ರು. ಅರ್ಥ ಆಯ್ತು ಗೌಡ ಅಂಕಲ್, ಇವನ ಯೋಗ್ಯತೆನೇ ಇಷ್ಟು, ನನ್ನ ಸಾಕೋ ಯೋಗ್ಯತೆ ಇವನಿಗಿಲ್ಲ ಅಂತ ಹೇಳ್ಬಿಟ್ಟು ನಾನೇ ನಿರ್ಧಾರ ತಕೊಂಡು ನಾನೇ ಬಿಟ್ಟು ಬಂದೆ ಅಂಕಲ್. ಹಾ ಅಮ್ಮಣ್ಣಿ, ಚೈತ್ರ, ಮುಗಿತೇನಮ್ಮ ನಿಮ್ಮ ಮಾತು ಅಥವಾ ಇನ್ನೂ ಏನಾನ ಐತಾ? ಇಷ್ಟೇ ಅಲ್ಲ ಅಂಕಲ್, ನನ್ನ ಲವ್ ಮಾಡ್ಬೇಕಾದ್ರೆ ಅವನು ನನ್ನ ನೋಡದೆ ಒಂದು ದಿನನೂ ಇರ್ತಿರ್ಲಿಲ್ಲ. ಏನೇ ಕಷ್ಟ ಇರ್ಲಿ, ಏನೇ ಕೆಲಸ ಇರ್ಲಿ, ಏನೇ ಡ್ಯೂಟಿ ಇರ್ಲಿ, ಬಿಟ್ಟು ಬಂದು ನನ್ನ ನೋಡೋನು, ನನ್ನ ಮಾತಾಡ್ಸ್ಕೊಂಡು ಹೋಗೋನು ಮಾಡೋನು. ಇವಾಗ ಅಂಕಲ್ 2 ದಿನ ಆಗುತ್ತೆ ಅಂಕಲ್ ಮನೆ ಹತ್ರ ಬರೋದು. ನನ್ಗೇನೋ ಕೆಲಸ ಇದೆ, ನಾನು ಹಿರಿಯೂರ್ಗೆ ಹೋಗ್ಬೇಕು, ಚಿತ್ರದುರ್ಗಕ್ಕೆ ಹೋಗ್ಬೇಕು ಅಂತ ಹೋಗ್ತಾ ಇರ್ತಾನೆ ಸುಮ್ಮನೆ. ಹಾ, ನನ್ನ ನೋಡೋದು ಇಲ್ಲ, ನನಗೆ ಫೋನು ಮಾಡಲ್ಲ, ಏನೂ ಇಲ್ಲ. ಈ ತರ ಜೊತೆ ಹೆಂಗ್ ಬದುಕನ ಅಂಕಲ್ ನಾನು? ಹೇಗ್ ಬದುಕನ ಹೇಳಿ? ಹಂಗಾದ್ರೆ ಲವ್ ಮಾಡ್ಬೇಕಾಗಿದ್ದ ಮನ್ಸು ಮದ್ವೆ ಆದ್ಮೇಲೆ ಹೋಗ್ಬಿಡುತ್ತಾ? ಹಂಗಾದ್ರೆ ಏನಕ್ಕೆ ಮದ್ವೆ ಆಗ್ಬೇಕಾಗಿತ್ತು ನನ್ನ? ಅಲ್ಲ ಕಣಮ್ಮ ಚೈತ್ರ, ನೀನು ಹೇಳಿದ್ದಿಷ್ಟು ನಾನು ಕೇಳಿಸ್ಕೊಂಡೆ. ಹಾಂ, ಇವೆಲ್ಲ ಸಮಸ್ಯೆನೇನಮ್ಮ ಇವು? ಹಾಂ, ನನಗೆ ಕಿವಿಗೆ ತನ್ಕಂಗೆ ಕೊಡಲಿಲ್ಲ, ಮೂಗಿಗೆ ತನ್ಕಂಗೆ ಕೊಡಲಿಲ್ಲ, ಮೊಬೈಲ್ ತನ್ಕಂಗೆ ಕೊಡಲಿಲ್ಲ, ಹಾಂ, ನನ್ನ ನೋಡಲಿಲ್ಲ, ಮಾತಾಡಿಸ್ಲಿಲ್ಲ ಅಂತ ಹೇಳ್ಬಿಟ್ಟು ತಾಳಿ ಕಟ್ಟಿದ ಗಂಡನ್ನೇನ ಬಿಟ್ಬಿಟ್ಟು ತವ್ರ ಮನೆಗೆ ಬಂದು ಸೇರ್ಕೊಂಡಿದ್ದೀರಲ್ಲ. ಏನು ಜವಾಬ್ದಾರಿಗಳು ಇದಾವೆ ನಿಮಗೆ, ಲೆಕ್ಕ ಹಾಕು. ಅಬ್ಬಬ್ಬಬ್ಬಬ್ಬ. ಹಾಂ, ಇವೆಲ್ಲ ಜವಾಬ್ದಾರಿನಮ್ಮ. ಯಾಕೆ ನಿಮ್ಮ ತಂದೆ ತಾಯಿಗಳು ನಿನ್ನ ಕಣ್ಣೆದ್ರಿಗೆ ಬರಲೇ ಇಲ್ವೇ? ಅಲ್ಲ ಹೋಗ್ಲಿ, ನೀನು ಏನಾದ್ರೂ ನಿಮ್ಮ ತಂದೆ ತಾಯಿ ಹೇಳಿದ ಹುಡುಗನ ಮದುವೆ ಆಗಿ ಅವ್ರು ಇದು ಮಾಡ್ದಂಗೆ ವಾಪಸ್ ಬಂದಿದ್ರೆ ಅದೊಂಥರ ಒಪ್ಕೋಬೋದಾಗಿತ್ತು. ನೀನೇ ಸೆಲೆಕ್ಟ್ ಮಾಡ್ಕೊಂಡಿದ್ಯಾ, ನೀನೇ ಒಪ್ಪಿದ್ಯಾ, ನೀನೇ ಪ್ರೀತಿ ಮಾಡಿದ್ಯಾ, ಎಲ್ಲ ನೀನೇ ಮಾಡ್ಕೊಂಡು ನೀನೇ ಓಡೋಗಿ ಮದುವೆ ಆಗಿ ಈಗ ನೀನೇ ಅವನು ಬೇಡ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದು ಸೇರ್ಕೊಂಡಿದ್ದ. ಹಾಂ, ನಿನಗೇನಾದರೂ ಸ್ವಲ್ಪ ಜವಾಬ್ದಾರಿ ಅಲ್ಲ. ನಾನು ನಿನ್ನ ಬೈತಿಲ್ಲ, ಬೇಜಾರು ಮಾಡ್ಕೋಬೇಡ. ಇದ್ಯಾಕೆ ಇವ್ರು ಯಾರೋ ಬಂದು ನಮ್ಮನೆ ಬಾಗಿಲ ಕೂಕೊಂಡು ನನ್ನೇ ಬೈತಾ ಇದ್ದಾರೆ ಅಂತ ನೀನು ಬೇಜಾರು ಮಾಡ್ಕೋಬೇಡ. ನನ್ನ ಅನುಭವದ ಮಾತು ನಿನ್ನ ಮನಸ್ಸಿಗೆ ಮುಟ್ಟಿರೇ ತಗ, ಇಲ್ಲಾಂದ್ರೆ ಈ ಕಡೆ ಕಿವೆ ಕೇಳಿ ಈ ಕಡೆ ಕಿವಿಗೆ ಬಿಟ್ಬಿಡು. ಹೆಂಗ ಬೇಜಾರಂತೂ ಮಾಡ್ಕೊಂಬಕ್ಕೆ ಹೋಗ್ಬೇಡ. ನಾನು ಯಾರಿಗೂ ಬೈದು ಬುದ್ಧಿ ಹೇಳೋ ನನ್ನ ಮಗ ಅಲ್ಲ ನಾನು. ನನಗನ್ಸಿದ್ದು ಹೇಳ್ತೀನಿ. ಏನಮ್ಮ ಚೈತ್ರ, ಈ ಕಾಲ ಹಂಗೈತೆ, ಏನು ಮಾಡ್ತೀಯಳು? ತಪ್ಪು ಕಣಮ್ಮ, ತಪ್ಪು. ತಾಳ್ಮೆ ತಗೋಬೇಕು. ಮನ್ಸ ತಾಳ್ಮೆ ತಗೊಂಡ್ರೆ ಜಾಸ್ತಿ ವರ್ಷ ಚೆನ್ನಾಗಿ ಬದುಕ್ಬೋದು. ನೋಡು, ನಿನ್ನ ಗಂಡ ಒಂದು ದಿನ ನಿನ್ನ ಮಕ ನೋಡಲಿಲ್ಲ ಅಂತ ಹೇಳ್ಬಿಟ್ಟು, ಏನೋ ಮೊಬೈಲ್ ಕೊಡಿಸ್ಲಿಲ್ಲ, ಸ್ಕೂಟಿ ಕೊಡಿಸ್ಲಿಲ್ಲ ಅಂತ ಹೇಳ್ಬಿಟ್ಟು ನೀನು ಗಂಡನ ಮನೆ ಬಿಟ್ಟು ತವ್ರ ಮನೆಗೆ ಬಂದು ಸೇರ್ಕೊಂಡಿದ್ದ. ಇದು ನ್ಯಾಯವೇ ಇದು? ಅಲ್ಲ, ಇದು 4 ಜನ ಒಪ್ಪ ಮಾತನ್ನ ಹೇಳು. ಪ್ರೀತಿ ಮಾಡ್ಬೇಕಾರೆ ಹೇಳ್ದಲ್ಲ ನೀನೇ ಮುದ್ದು, ನೀನೇ ಚಿನ್ನ ಅಂತಾನ. ಹಂಗಾರೆ ಇಬ್ಬರು ಒಬ್ರಿಗೊಬ್ರು ಮನ್ಸು ಅರ್ಥ ಮಾಡ್ಕೊಂಬ್ಲಿಲ್ವ ನೀವು? ಸುಮ್ಮನೆ ಪ್ರೀತಿ ಮಾಡಿಬಿಟ್ರು. ಪ್ರೀತಿ ಅಂದರೆ ಹಂಗಾರೆ ಕೆಲವೊಂದಕ್ಕೆ ಮಾತ್ರ ಸೀಮಿತಾನೆ. ಮುತ್ತು ಕೊಡೋಕ್ಕೆ, ಪಾರ್ಕ್ನಾಗ ಕೂಕಮ್ಮಕ್ಕೆ, ಅದು ಇದು ಮಾಡ್ಕೊಂಬಕ್ಕೆ ಮಾತ್ರನ ಪ್ರೀತಿನ? ಅದಲ್ಲ ಕಣಮ್ಮ ಪ್ರೀತಿ. ಅಮ್ಮಣ್ಣೆ ಚೈತ್ರ, ಪ್ರೀತಿ ಅಂದರೆ ಅದಕ್ಕೆಲ್ಲ ಮೀರಿದ್ದು. ನೀವಿಬ್ರು ಗಂಡ ಹೆಂಡ್ತಿ ಕೂಡಿ ಬಾಳಿ ಮಕ್ಕಳು ಮರಿ ಮಾಡ್ಕೊಂಡು ಅವ್ರನ್ನೂ ಚಂದಕ್ಕೆ ಓದಿಸಿ ನೀವು ಚಂದಕ್ಕೆ ನಿಮ್ಮ ಕಾಲ ಮೇಲೆ ನೀನು ನಿಂತ್ಕೊಂತೀರಲ್ಲ, ಅದು ಪ್ರೀತಿಗೆ ಸಿಗೋ ನಿಜವಾದ ಜಯ. ನಿಮ್ಮ ಅಪ್ಪಯ್ಯ ನಿಮ್ಮ ಅಮ್ಮಯ್ಯಗೆ ನೀವು ಕೂಡ ಬೆಲೆ ತೂಕನೂ ಅಷ್ಟೇ, ಗೌರವನೂ ಅದೇನ. ನೀವು ಕಾಲಿಗೆ ಬೀಳೋದು, ನಮಸ್ಕಾರ ಹಾಕೋದು, ಕೈ ಮುಗ್ಯೋದು ಗೌರವ ಅಲ್ಲ. ನೀವು ಚಂದಕ್ಕೆ ಬಾಳಿ ಬದುಕ್ತಿರಲ್ಲ, ಅದೇ ಅವ್ರಿಗೆ ಕೂಡ ಬೆಲೆ ತೂಕ ಗೌರವ ಕಣಮ್ಮ. ನೀನು ಹಿಂಗೆ ಮದುವೆಯಾಗಿ 8-9 ತಿಂಗಳಿಗೆ ಗಂಡನ ಮನೆ ಬಿಟ್ಟು ತವ್ರ ಮನೆಗೆ ಬಂದು ಸೇರ್ಕೊಂಡಿದ್ದಲ್ಲ, ನಿಮ್ಮ ಅಪ್ಪಯ್ಯ ಅಮ್ಮಯ್ಯ ಇನ್ನೂ ಬದುಕ್ತಾರೆ. ಬದುಕಿಯವ್ರು ಅಷ್ಟೇ ಉಸಿರಾಡ್ಕೊಂಡು ಮೇಲೆ ಒಳಗೆ ಯಾವಾಗಲೂ ಸತ್ತೋಗ್ಬಿಟ್ಟವ್ರೆ. ನೀನು ಬಂದು ಒಳಗೆ ಸೇರ್ಕೊಂಡಲ್ಲ, ಅವಾಗಲೇನಾ ಸತ್ತೋಗ್ಬಿಟ್ರಿ ನಿಮ್ಮ ಅಪ್ಪಯ್ಯ ಅಮ್ಮಯ್ಯ. ಮೊದಲೊಂದ್ಸಲಿ ಸಾಯಿಸಿದ್ದಲ್ಲಮ್ಮ ಓಡೋಗಿ ಮದುವೆಯಾಗಿ. ಯಾಕೆ ಹುಟ್ಟಿಸಿ ತಂದೆ ತಾಯಿಗಳನ್ನ ನೋವು ಕೊಡಬೇಕು ಅಂತಾರೆ. ಅಷ್ಟೊಂದಿಷ್ಟವೇ ನಿಮಗೆ ಮಕ್ಳುಗಳಿಗೆ, ಈಗಿನ ಮಕ್ಕಳಿಗೆ? ತೆಗ್ಯಮ್ಮ, ಹಿಂಗೆಲ್ಲ ಮಾಡಬೇಡ್ರಿ. ಒಳ್ಳೇದಲ್ಲ ಕಣಮ್ಮ ಇದು. ನೀನೇ ಹಿಂಗೆ ಮಾಡಿದ್ಜ, ಇನ್ನೇನು ನಿನ್ನ ಹುಟ್ಟ ಮಕ್ಕಳು ನಿನಗೆ ಬೆಲೆ ತೂಕ ಕೊಡಲಿಲ್ಲ ಅಂದರೆ ನಿನಗೆ ಸಿಟ್ಟು ಬರಲ್ವೇನಮ್ಮ? ನಿನಗೆ ಮಕ್ಕಳು ಮರಿ ಆಗಿ
ಅವರು ನಿನಗೇನ ಹಿಂಗೆ ಮಾಡಬಾರೋದು ಮಾಡಿಬಿಟ್ರೆ ನಿನಗೆಷ್ಟು ನೋವು ಆಕೈತೇಳು. ಹಂಗೆ ಅಲ್ವೇ ನಿಮ್ಮಪ್ಪಯ್ಯ ನಿಮ್ಮಮ್ಮಯ್ಯನು? ಅರ್ಥ ಮಾಡ್ಕೊಳಮ್ಮ. ಇವು ಅಜ್ಜ ಏನು ಜಾಸ್ತಿ ಮಾತಾಡ್ತಾ ಇದ್ದೇನೆ ಅಂತ ಬೇಜಾರು ಮಾಡ್ಕೊಂಬಕ್ಕೆ ಹೋಗ್ಬೇಡ. ನಾನು ಬೈತಿಲ್ಲ, ನನಗನ್ಸಿದವು ಹೇಳ್ತಾ ಇದ್ದೀನಿ. ಹಾಂ, ತಿಳ್ಕೊಂಬದಾದ್ರೆ ತಿಳ್ಕ, ಇಲ್ಲ ನಿನಗೇನ ಹೇಳ್ಬೇಕು ಮತ್ತಿದ್ರೆ ಹೇಳ್ಬಿಡು. ಇವಳಿಗೆ ನಮ್ ಕಷ್ಟಗಳೆಲ್ಲ ಎಲ್ಲ ಅರ್ಥ ಆಗ್ಕೊಂಡ್ಬಿಡ್ರಿ ಗೌಡ್ರೆ. ನಿಮ್ ಮಾತುಗಳೆಲ್ಲ ಕಿವಿಗೋಗಲ್ಲ ಇವಳಿಗೆ. ಅವಳು ಆಡಿದ ಮಾತುಗಳು ಕೇಳಿಸ್ಕೊಂಡ್ರೆ ನಮ್ ಕಷ್ಟಗಳೆಲ್ಲ ಅರ್ಥ ಆಗ್ತೈತಿ ಇವಳಿಗೆ. ನಾವ್ ಯೋಟ್ ಹೊಡಿತಾ ಇದ್ದೀವಿ, ಯಾರಿಗೋಸ್ಕರ ಬದುಕ್ತಾ ಇದ್ದೀವಿ ಎಂಬುದೇನೋ ನಂಗೆ ಗೊತ್ತೇ ಇವಳಿಗೆ? ಗೊತ್ತಿಲ್ಲ. ನಮ್ಮನ್ನ ಮರ್ಯಾದೆ ತೆಗೆದ್ಬಿಟ್ಲು ಗೌಡ್ರೆ, ತೆಗೆದ್ಬಿಟ್ಲು. ಇದ್ಮೇಲಾದ್ರೂ ಮದುವೆ ಆಗಿ ಅವಳೆ ಇನ್ಮೇಲಾದ್ರೂ ಚಂದಾಗಿರ್ತಾಳೆ ಅಂತ ಅಂದ್ರೆ ಗಂಡನ್ ಬಿಟ್ಟು ಓಡ್ ಬಂದೇಳಲ್ಲ ಗೌಡ್ರೆ. ಒಂದ್ಸಲಿ ಸಾಯಿಸಿ ಸಾಕಿಲ್ಲ ಅಂತ ಹೇಳ್ಬಿಟ್ಟು ಈ ಗಂಡನ್ ಬಿಟ್ಟು ಬಂದ್ಬಿಟ್ಟು ನಮ್ಮನ್ನ ಇನ್ನೊಂದ್ ತಿರುಗಿ ಸಾಯಿಸ್ತಾ ಇದ್ದಾಳೆ. ಸಾಯ್ತೀವಿ. ಈ ನಮ್ಮ ಯಪ್ಪ, ಅಯ್ಯೋ ನನ್ನ ಮಗಳ ಬಾಳ ಹಾಳಾಗೋತು ಅಂತಾನೆ ಉಮ್ಮತ್ ಬಿಟ್ಬಿಟ್ಟವನ ಯಪ್ಪ. ಅಯ್ಯೋ, ಈಗ ಇಂತರ್ಗೋಸ್ಕರ ನಾವು ಇನ್ನೂ ಜೀವ ಇಕ್ಕೆ ಬದುಕೈತೆ. ಯಾತನ ಮಾಡ್ಕೊಂಡು ಜೀವ ಕಳ್ಕೊಂತೀವಿ ಹೇಳ್ರಿ ಗೌಡ್ರಿ. ಲೇ ಸೀನಾ, ಯಾಕಲ್ಲ ಸುಮ್ಮನೆ ಕುಕ್ಕಂಡೆ? ಮಾತಾಡ್ಲ, ಯಾತನ ಮಾತಾಡೋ. ಚೈತ್ರ, you are educated and intelligent. So let me say a word. Listen carefully, okay? Anger is not good for anyone. ಸಿಟ್ಟು ಒಳ್ಳೆದಲ್ಲ ಕಾಣವ. Life in the modern world has made you forget to think. ಯೋಚನೆ ಮಾಡೋದೇ ಗೊತ್ತಿಲ್ಲ ನಿಮಗೆ. ಆರ್ ಯು ಜಸ್ಟ್ ವರಿಡ್ ಅಬೌಟ್ ಮಾಡರ್ನ್ ಲೈಫ್? ನಿಜ ತಾನೆ? ಆರ್ ಯು ಜಸ್ಟ್ ವರಿಡ್ ಅಬೌಟ್ ಮಾಡರ್ನ್ ಲೈಫ್? ಥಿಂಕ್ ಅಬೌಟ್ ರಿಯಲ್ ಲೈಫ್, ಎಕ್ಸ್ಪೆಕ್ಟ್ ಮಾಡರ್ನ್ ಲೈಫ್, ಓಕೆ? ಇಟ್ ಈಸ್ ನಾಟ್ ಗುಡ್ ಟು ಬಿ ಇಂಟ್ರೆಸ್ಟೆಡ್ ಇನ್ ದ ವರ್ಲ್ಡ್ ಆಫ್ ಕಲರ್. ಚೈತ್ರ, ವಾಟ್ ಐ ಆಮ್ ಸೇಯಿಂಗ್ ಯು ಅಂಡರ್ಸ್ಟ್ಯಾಂಡ್? ಅಂಡರ್ಸ್ಟ್ಯಾಂಡ್? ಗೊತ್ತಾಗಲಿಲ್ಲ ಅಂದ್ರೂ ಕನ್ನಡದಾಗ ಹೇಳ್ತೀನಿ ಇವಾಗ. ಏಯ್ ನಿಮ್ಮ ಆ ಬುದ್ಧಿ ಹೇಳಕ್ ಬಂದೇವನೇ ಅದನ್ನು ಇಂಗ್ಲೀಷ್ನ ಬೊಗಳ್ತಾನೆ. ಇಲ್ಲಿ ನಮ್ಗೆ ಯಾರಿಗೆಲ್ಲ ಅರ್ಥ ಆಕೈತೆ? ತಿಕ್ಕ ಮುಚ್ಕೊಂಡು ಕನ್ನಡದಾಗ ಮಾತಾಡಲ್ಲ. ಏನು ಕುಡಿದು ಬಿಟ್ರಿ ಅವ್ನಿಗೆ ಇಂಗ್ಲೀಷು ಉದ್ಭವ ಆಗ್ಬಿಡ್ತೈತಿ. ಕನ್ನಡದಾಗ ಮಾತಾಡ. ಏಯ್ ಗೌಡ್ರೆ, ಬೇಜಾರು ಮಾಡ್ಕೊಂಬಕ್ ಹೋಗ್ಬೇಡ್ರಿ. ಆ ಮಗ ಕಾಲೇಜಿಗೆ ಹೋಗಿತ್ತಲ್ವೇ, ಅದಕ್ಕೆ ಇಂಗ್ಲೀಷ್ ಗೊತ್ತು ಅಂತ ಹಂಗೆ ಮಾತಾಡಿದೆ. ಚೈತ್ರ, ನಾನು ಹೇಳ್ತೀನಿ ಕೇಳು. ಸಿಟ್ಟು ಒಳ್ಳೇದಲ್ಲ ಕಣಮ್ಮ. ಸಿಟ್ಟು ಒಳ್ಳೇದಲ್ಲ. ಕಿಚ್ಚು ತನ್ನಂತಾನು ಸುಡದೆ ಪರರನ್ನು ಸುಟ್ಟಿತು ಅಂತ ಹೇಳವ್ರು ವಚನಕಾರರು. ಬೇಡ ಕಣಮ್ಮ, ಒಳ್ಳೇದಲ್ಲ, ಬಿಟ್ಬಿಡು ಸಿಟ್ಟನ್ನ. ನೀನು ಬಣ್ಣದ ಜಗತ್ತಿಗೆ ಮೋಸ ಹೋಗ್ತಿದೀಯ. ಅವ್ರಂಥ ಬಟ್ಟೆ ಇಕ್ಕೊಂಬ್ತಾ ಇದ್ದಾರೆ, ಇವ್ರಿಂಥ ಬಟ್ಟೆ ಇಕ್ಕೊಂಬ್ತಾ ಇದ್ದಾರೆ, ಅವರು ಸ್ಕೂಟಿಯಾಗ ಓಡಾಡ್ತಾ ಇದ್ದಾರೆ. ಅವ್ರ ತ ಕಾರ್ ಐತೆ, ಇವ್ರ ತ ಬಂಗ್ಲೆ ಐತೆ ಅಂತಾನ. ಏ ಚೈತ್ರ, ನಮ್ಮ ತಗ ದುಡ್ಡಿದ್ದಿದ್ರು ನಾವು ತಾಂಬ್ತಿದ್ವಲ್ವಾ? ನಮ್ಮ ಲೈಫು ನಮ್ಮದು, ಅವ್ರದ್ದು ಲೈಫ್ ಅವ್ರದ್ದು. ಬಲು ಯೋಚನೆ ಮಾಡಕ್ ಹೋಗ್ಬೇಡ. ನಿಮಗೇನು ಇರಬೇಕು ಅಂದರೆ ನಾನು ದುಡಿಬೇಕು, ನನ್ನ ಗಂಡನ ಜೊತೆಗೆ ಸೇರ್ಕೊಂಡು ನಾನು ದುಡಿಬೇಕು, ಆಮೇಲೆ ಅವನ್ನೆಲ್ಲ ತಗೋಬೇಕು ಎಂಬುದಿರ್ಬೇಕು. ಅದನ್ನ ಬಿಟ್ಟು ನನ್ನ ಗಂಡ ನನಗೆ ಅದನ್ನು ಕೊಡಿಸ್ಲಿಲ್ಲ, ಕಿವ್ಗಾಕ್ಯಮ್ಮ ಕೊಡಿಸ್ಲಿಲ್ಲ, ಮೂಗಾಕ್ಯಮ್ಮ ಕೊಡಿಸ್ಲಿಲ್ಲ ಅಂತ ಹೇಳ್ಬಿಟ್ಟು ನೀವು ಗಂಡನ್ನೇ ಬಿಟ್ಟು ಬಂದುಬಿಟ್ರೆ ಮುಂದೆ ದೊಡ್ಡ ದೊಡ್ಡ ಸಮಸ್ಯೆಗಳ್ನ ಎದುರಿಸ್ತೀರಿ ನೀವೀಗಿನ ಹೆಣ್ಮಕ್ಳು. ತೆಗಿಯಮ್ಮ, ಇವೆಲ್ಲ ತರವಲ್ಲ ಇವು. ಇವ್ಯಾವ ಸಣ್ಣ ಸಮಸ್ಯೆಗಳು ಇವೆಲ್ಲನ. ಆಮೇಲೆ ಪ್ರೀತಿ ಮಾಡಿರೋರು ಅರೇಂಜ್ ಮ್ಯಾರೇಜ್ ಆಗಿ ಮದುವೆ ಆಗಿರ್ತಾರಲ್ಲ, ಅವ್ರಿಗಿನ್ನೂ ಚಂದಕ್ಕೆ ಬದುಕಬೇಕು ನೀವು. ಆವಾಗಲೇ ಪ್ರಪಂಚದಾಗ ಪ್ರೀತಿಗೆ ಬೆಲೆ ಬರೋದು. ಇಲ್ಲಾಂದ್ರೆ ಲವ್ವರ್ಸ್ ಅಂತ ಅಂದ್ಬಿಟ್ರೆ ಥೂ ಛೀ ಅಂದ್ಬಿಡ್ತಾರೆ. ನೀವು ಚಂದಕ್ಕೆ ಬದುಕಿ ಬಾಳಿರೆ ನನ್ನ ಮಗಳು ಪ್ರೀತಿ ಮಾಡ್ತಾ ಇದ್ದಾಳೆ ಅಂತನ ಹೆಮ್ಮೆ ಪಡ್ಬೇಕು. ಅದನ್ನ ಬಿಟ್ಟು ನನ್ನ ಮಗಳು ಪ್ರೀತಿ ಮಾಡ್ತಾ ಇದ್ದಾಳೆ ಅಂತ ಕೇಳಿದ್ರೆ ತಂದೆ ತಾಯಿಗಳು ಕಡಿತೀನಿ, ಬಡಿತೀನಿ, ಮೆಟ್ನಾಗ ಒಯ್ತೀನಿ, ಅವನ್ಯಾವನ್ನು ಸಾಯಿಸ್ಬಿಡ್ತೀನಿ ಅಂತ ಅನ್ನಬಾರದು. ಅದೆಲ್ಲ ನಿಮ್ಮ ಕೈಯಾಗ ಐತಿ. ಯುವಕರು ಪ್ರೀತಿ ಮಾಡಿ ನಿಲ್ಲಬೇಕು, ಗೆಲ್ಲಬೇಕು, ಸಾಧಿಸ್ಬೇಕು, ಹಂಗೆ ಬಾಳಿ ಬದುಕಬೇಕು. ಏನಮ್ಮ ಚೈತ್ರ,
ನಾನು ಕುಡಿದು ಮಾತಾಡ್ತಾ ಇದ್ದೀನಿ. ನಾನು ಕುಡ್ಕ ನನ್ನ ಲೈಫ್ ಹಾಳಾಗಿ ಹೋಗ್ಬಿಟ್ಟೈತಿ. ಆದ್ರೆ ನಿಮ್ಮ ಲೈಫ್ ಹಾಳಾಗಬಾರ್ದು. ಗೌಡ್ರು ಎಂತೆಂಥ ದೊಡ್ಡ ದೊಡ್ಡ ಕೆಲಸಗಳನ್ನ ಬಿಟ್ಟು ನಿಮ್ಮನೆ ಬಾಗಿಲಿಗೆ ಬಂದೇವ್ರಿ. ಯಾಕೆ ಹೇಳ್ರಿ? ನಿಮಗೆ ಒಳ್ಳೇದಾಗಬೇಕು, ಪೂಜಾರಪ್ಪನ ಮಗಳು ಬಾಳು ಒಳ್ಳೇದಾಗಬೇಕು ಅಷ್ಟೇ. ನಮ್ಮ ಗೌಡ್ರಿಗೆ ಬೇಕಿರೋದು. ನೋಡಮ್ಮ, ನಾವು ಹೇಳಿರೋದು ನಾವು ಮನ್ಸಿಗೆ ಹಾಕ್ಯಂಚೋ ಇಲ್ಲ ಈ ಕಿವಿ ಕೇಳಿ ಕಿವಿಗೆ ಬಿಡಿಸೋ ಗೊತ್ತಿಲ್ಲ. ದಯವಿಟ್ಟು ನಿಮ್ಮ ಅಪ್ಪಯ್ಯ ಅಮ್ಮ ಮನ್ಸಿಗೆ ನೋವು ಮಾಡಬೇಡ ಕಣಮ್ಮ.